ಬಿವೈ ವಿಜಯೇಂದ್ರ ನಾಯಕತ್ವಕ್ಕೆ ಅಗ್ನಿ ಪರೀಕ್ಷೆ. ಪುತ್ರನ ಪಟ್ಟಕ್ಕಾಗಿ ಯಡಿಯೂರಪ್ಪ ಫೀಲ್ಡ್ ಫೈಟ್. ಇಂದಿನಿಂದಲೇ ಬಿಎಸ್ ಯಡಿಯೂರಪ್ಪ ಮತಯಾಚನೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ವಿರೋಧಿಗಳಿಗೆ ಟಕ್ಕರ್. ಎಂದಿನಿಂದ 6 ದಿನಗಳ ಕಾಲ ಬಿಎಸ್ವೈ ಅಬ್ಬರದ ಪ್ರಚಾರ. ಮತದಾನದವರೆಗೂ ಯಡಿಯೂರಪ್ಪ ಕ್ಷೇತ್ರದಲ್ಲೇ ಬೀಡು. ಬಾಗಲಕೋಟೆ, ದಾವಣಗೆರೆಯಲ್ಲಿ ನಾಯಕರ ಭೇಟಿ. ಸಮುದಾಯದ ನಾಯಕರ ಜೊತೆ ಮೀಟಿಂಗ್. ಲಿಂಗಾಯತ ಮತ ಬ್ಯಾಂಕ್ ಭದ್ರಪಡಿಸಲು ಪ್ಲಾನ್. ಬೈ ಎಲೆಕ್ಷನ್ ಗೆದ್ದು ವರಿಷ್ಠರ ಮನ ಗೆಲ್ಲಲು ಪಣ. ಪುತ್ರನ ಕೈ ಬಲಪಡಿಸಲು ಪಣ ತೊಟ್ಟಿರುವ ಬಿಎಸ್ ಯಡಿಯೂರಪ್ಪ. ಸಮುದಾಯದ ನಾಯಕರ ಜೊತೆ ಇದೀಗ ಬಿಎಸ್ವೈ ಮೀಟಿಂಗ್ ಅನ್ನ ನಡೆಸ್ತಾ ಇರುವಂತಹದ್ದು. ಲಿಂಗಾಯತ ಮತ ಬ್ಯಾಂಕ್ ಭದ್ರಪಡಿಸಲು ಬಿಎಸ್ ಯಡಿಯೂರಪ್ಪ ಇದೀಗ ಪ್ಲಾನ್ ಮಾಡ್ತಾ ಇದ್ದಾರೆ. ಬೈ ಎಲೆಕ್ಷನ್ ಗೆದ್ದು ವರಿಷ್ಠರ ಮನ ಗೆಲ್ಲಲು ಕೂಡ ಪಣವನ್ನ ತೊಟ್ಟಿರುವಂತಹದ್ದು. ಹಾಗೇನೆ ಇದರ ಜೊತೆಗೆ ಪುತ್ರನ ಕೈಯನ್ನು ಕೂಡ ಬಲಪಡಿಸಲು ಬಿಎಸ್ವೈ ಮುಂದಾಗಿದ್ದಾರೆ. ಪುತ್ರನ ಪಟ್ಟಕ್ಕಾಗಿ ಬಿಎಸ್ವೈ ಪಣ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಇದು ಬಿವೈ ವಿಜಯೇಂದ್ರಗೆ ಒಂದು ಅಗ್ನಿ ಪರೀಕ್ಷೆಯಾಗಿದೆ. ಈ ಬೈ ಎಲೆಕ್ಷನ್ ಅನ್ನ ಗೆದ್ರೆ ಬಿವೈ ವಿಜಯೇಂದ್ರ ವರಿಷ್ಠರ ಒಂದು ಸಂತಸಕ್ಕೆ ಕಾರಣವಾಗ್ತಾರೆ ಅಂತಾನೆ ಹೇಳ್ಬಹುದು. ಹಾಗಾಗಿ ಇದೀಗ ಅಲ್ಲಿನ ಭದ್ರಕೋಟೆಯನ್ನ ಬಲಪಡಿಸಲು ಬಿಎಸ್ ಯಡಿಯೂರಪ್ಪ ಕೂಡ ಪ್ಲಾನ್ ಮಾಡಿದ್ದಾರೆ. 6 ದಿನಗಳ ಕಾಲ ಬಾಗಲಕೋಟೆ, ದಾವಣಗೆರೆಯಲ್ಲೇ ಬೀಡು ಬಿಟ್ಟು ಪುತ್ರನಿಗೆ ಸಹಾಯ ಮಾಡಬೇಕು ಅಂತ ಬಿಎಸ್ವೈ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಬೈ ಎಲೆಕ್ಷನ್ ಗೆಲ್ಲುವುದರ ಮೂಲಕ ವರಿಷ್ಠರ ಮನವನ್ನ ಗೆಲ್ಲಲು ಕೂಡ ಬಿಎಸ್ವೈ ಪ್ಲಾನ್ ಮಾಡಿರುವಂತಹದ್ದು. ಜೊತೆಗೆ ಪುತ್ರನ ಕೈಯನ್ನು ಕೂಡ ಬಲಪಡಿಸಲು ಪಣ ತೊಟ್ಟಿದ್ದಾರೆ ಬಿಎಸ್ವೈ. ಪುತ್ರನ ಪಟ್ಟಕ್ಕಾಗಿ ಬಿಎಸ್ವೈ ಫೀಲ್ಡ್ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ ಹಾಗೇನೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಇದೀಗ ಬಿಎಸ್ ಯಡಿಯೂರಪ್ಪ ಅಬ್ಬರದ ಪ್ರಚಾರವನ್ನ ಮಾಡುವ ಮೂಲಕ ಪುತ್ರನಿಗೆ ಕೈ ಜೋಡಿಸಿದ್ದಾರೆ. ನಾನು ಯಾವಾಗಲೂ ಕೂಡ ಪುತ್ರನ ಜೊತೆಗೆ ಇರ್ತೀನಿ ಅಂತ ಇದೀಗ ಯಡಿಯೂರಪ್ಪ 6 ದಿನಗಳ ಕಾಲ ಬಾಗಲಕೋಟೆ ಹಾಗೇನೆ ದಾವಣಗೆರೆಯಲ್ಲಿ ಬೀಡನ್ನ ಬಿಡ್ತಾರಂತೆ. ಈ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವರು ಬೈ ಎಲೆಕ್ಷನ್ ಅನ್ನ ಗೆದ್ದು ವರಿಷ್ಠರ ಮನವೊಲಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಪುತ್ರನ ಕೋಟೆಯನ್ನ ಭದ್ರಪಡಿಸಲು ಈಗಾಗಲೇ ಯಡಿಯೂರಪ್ಪ ಪ್ಲಾನ್ ಮಾಡಿದಂತಿದೆ. ಬೈ ಎಲೆಕ್ಷನ್ ಗೆದ್ದು ವರಿಷ್ಠರ ಮನವೊಲಿಸೋದು ಹಾಗೇನೆ ಪುತ್ರನ ಕೈ ಬಲಪಡಿಸಲು ಬಿಎಸ್ವೈ ಪಣವನ್ನು ಕೂಡ ತೊಟ್ಟಿದ್ದಾರೆ. ಬನ್ನಿ, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಮಾರುತಿ. ವಿಜಯೇಂದ್ರಗೆ ಇದೊಂದು ರೀತಿಯ ಅಗ್ನಿ ಪರೀಕ್ಷೆನೆ ಅಂತ ಈ ಒಂದು ಬೈ ಎಲೆಕ್ಷನ್. ಏನು ವಿಜಯೇಂದ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಬಿಎಸ್ ಯಡಿಯೂರಪ್ಪನವರು ಕೂಡ ಪ್ರಚಾರವನ್ನು ಆರಂಭ ಮಾಡಿರೋದು. ಯಾಕೆಂದ್ರೆ 2 ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿನ ಅನಿವಾರ್ಯತೆ ಇದೆ. ಈ ಹಿಂದೆ ಕೂಡ 3 ಬೈ ಎಲೆಕ್ಷನ್ ಸೋತಿದ್ದಂತಹ ವಿಜಯೇಂದ್ರ ಈ ಬಾರಿ ಆದ್ರೂ ಕೂಡ 2 ಕ್ಷೇತ್ರದಲ್ಲಿ ಗೆಲ್ಬೇಕು ಅಂತ ಕಸರತ್ತನ್ನು ಕೂಡ ನಡೆಸ್ತಾ ಇರೋದಂತದ್ದು. ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 3 ಬೈ ಎಲೆಕ್ಷನ್ ಈ ಹಿಂದೆ ಸೋತಿದ್ದಾರೆ. ಈ ಬಾರಿ ಆದ್ರೂ ಗೆಲ್ಲಿಲ್ಲ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಮತ್ತೆ ತಮ್ಮ ಪ್ರಾಬಲ್ಯ ಕಳೆದುಕೊಳ್ಬೇಕಾಗತ್ತೆ. ಮತ್ತೆ ಕ್ಷೇತ್ರದಲ್ಲೂ ಕೂಡ ಮತ್ತೆ ಕರ್ನಾಟಕದಲ್ಲಿ ಹಿಡಿತಾ ಇಲ್ಲ ಎಂಬುದು ಕೂಡ ಹೈಕಮಾಂಡ್ಗೆ ತಲುಪುತ್ತೆ. ಹೀಗಾಗಿಯೇ ಅದಕ್ಕೆ ಸಂಬಂಧಪಟ್ಟಂತೆ ಕಸರತ್ತು ಮತ್ತು ಮೀಟಿಂಗ್ ಗಳನ್ನ ಕೂಡ ಬಿಜೆಪಿ ನಾಯಕರು ಮಾಡ್ತಿರಂತ. ಅದರಿಂದಾಗಿ ಇವತ್ತು ಬಿಎಸ್ ಯಡಿಯೂರಪ್ಪನವರು ಕೂಡ ದಾವಣಗೆರೆಯಲ್ಲಿ ಮತಬೇಟೆಗೆ ಮುಂದಾಗಿರುವಂತದ್ದು. ಅಲ್ಲಿ ಕೂಡ ಸಮುದಾಯದ ನಾಯಕರಾಗಿರ್ಬೋದು ಮತ್ತು ಅದೇ ರೀತಿಯಾದಂತಹ ಕಾರ್ಯಕರ್ತರನ್ನು ಉದ್ದೇಶಿಸಿ ಮೀಟಿಂಗ್ ಗಳನ್ನ ಕೂಡ ಬಿಎಸ್ ಯಡಿಯೂರಪ್ಪ ಕೂಡ ಆಯೋಜನೆ ಮಾಡಿದ್ರು. ಪ್ರಮುಖವಾಗಿ ಲಿಂಗಾಯತ ನಾಯಕರನ್ನೇ ಕೂಡ ಟಾರ್ಗೆಟ್ ಮಾಡ್ಕೊಂಡು ಪ್ರಚಾರಕ್ಕೆ ಇಳಿದಿರುವಂತಹ ಬಿಎಸ್ ಯಡಿಯೂರಪ್ಪ ತಮ್ಮ ಸಮುದಾಯದ ಮತಗಳನ್ನು ಮತ್ತಷ್ಟು ಕ್ರೋಢೀಕರಿಸಲು ಮತ್ತು ತಮ್ಮ ಸಮುದಾಯದ ಮತಗಳನ್ನ ತಮ್ಮ ಮಗನ ಜೊತೆ ಇರುವಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಚುನಾವಣಾ ಪ್ರಚಾರವನ್ನ ಆರಂಭ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಾಕಷ್ಟು ವಿರೋಧಿಗಳಿದ್ದಾರೆ. ಅವ್ರಿಗೂ ಒಂದ್ ರೀತಿಯಾದಂತಹ ಟಕ್ಕರನ್ನ ಕೊಡ್ಬೇಕು. ಈ ಹಿಂದೆ ಕೂಡ ಏನು ಯತ್ನಾಳ್ ಆಗಿರ್ಬೋದು ಮತ್ತೆ ಅದೇ ರೀತಿಯಾದಂತ GM ಸಿದ್ದೇಶ್ವರ್ ಆಗಿರ್ಬೋದು, ಈ ರೀತಿಯಾದಂತಹ ಏನ್ ನಾಯಕರಿದ್ದಾರೆ ಅವರು ಕೂಡ ಸಂಪೂರ್ಣವಾಗಿ ಯಡಿಯೂರಪ್ಪ ವಿರುದ್ಧ ನಿಂತಿರುವಂತದ್ದು. ಅದಕ್ಕಾಗಿ ಅವ್ರಿಗೂ ಒಂದು ಟಕ್ಕರನ್ನ ಕೊಡ್ಬೇಕು. ಮತ್ತೆ ನಾವು ಕೂಡ ಸಮರ್ಥವಾಗಿದ್ದೇವೆ, ನಾವು ಕೂಡ ಎಲ್ಲದರಲ್ಲೂ ಮುಂದಿದ್ದೇವೆ ಅಂತ ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ಕೂಡ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ಇವತ್ತು ಪ್ರಚಾರ ಕಾರ್ಯದಲ್ಲಿ ಮುಳುಗಿರುವಂತದ್ದು. ಇವತ್ತು 3 ದಿನ ದಾವಣಗೆರೆ ಮತ್ತೆ 3 ದಿನ ಬಾಗಲಕೋಟೆಯಲ್ಲೂ ಕೂಡ ಪ್ರಚಾರ ಮಾಡ್ತಿರುವಂತದ್ದು. ಅದೇ ರೀತಿ ಏನು ಸಿದ್ದರಾಮೋತ್ಸವ ರೀತಿಯಲ್ಲೇ
ಯಡಿಯೂರಪ್ಪರ ಒಂದು ಸಮಾವೇಶ ಮಾಡ್ತಾ ಇರೋದು. ಆ ಸಮಾವೇಶದಲ್ಲಿ ಹೈಕಮಾಂಡ್ ನಾಯಕರನ್ನ ಕೂಡ ಕರೆತರುವಲ್ಲಿ ಯಶಸ್ವಿ ಬೇಕು. ಆ ನಿಟ್ಟಿನಲ್ಲಿ ಬೈ ಎಲೆಕ್ಷನ್ ಗೆಲ್ಲಿಸುವ ಕಾರ್ಯವನ್ನ ಕೂಡ ಯಡಿಯೂರಪ್ಪರ ಕೈ ಎತ್ಕೊಂಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.